ಇದೆ ಮತ್ತೊಂದು ಕಡೆ ಈ ಒಂದು ಸಭೆ. ಇನ್ನು ಮತ್ತೊಂದು ಕಡೆ ಲೆಬನಾನ್ ಮೇಲಿನ ಇಸ್ರೇಲ್ ದಾಳಿಗೆ ಶೀಘ್ರವೇ ವಿರಾಮ ಬೀಳಬಹುದು. ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಇಸ್ರೇಲ್ನ ಲೆಬನಾನ್ ಹಾಗೂ ಮಾತುಕತೆ ನಡೆಯಬಹುದು. ಅಮೆರಿಕದಲ್ಲಿರುವಂತಹ ಉಭಯ ದೇಶಗಳ ರಾಯಭಾರಿಗಳ ಮಾತುಕತೆ, ದೂರವಾಣಿಯಲ್ಲಿ ಇಸ್ರೇಲ್ ಲೆಬನಾನ್ ರಾಯಭಾರಿಗಳ ಮಾತುಕತೆ ನಡೆಯುವಂತಹ ಸಾಧ್ಯತೆ ಇದೆ. ಇನ್ನು ವಾಷಿಂಗ್ಟನ್ನಲ್ಲಿರುವಂತಹ ಯುಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ನಲ್ಲಿ ಸಭೆ ನಡೆಯಬಹುದು. ಹಾಗಾಗಿ ಔಪಚಾರಿಕ ಸಭೆ ನಡೆಸಲಿರುವಂತಹ ಉಭಯ ದೇಶಗಳ ರಾಯಭಾರಿಗಳು ಏಪ್ರಿಲ್ 14ರಂದು ಯುಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ನಲ್ಲಿ ಸಭೆ ನಡೆಯುತ್ತೆ. ಇನ್ನು ಈ ಸಭೆಯಲ್ಲಿ ಉಭಯ ದೇಶಗಳಿಂದ ಕದನ ವಿರಾಮ ಘೋಷಣೆ ಸಾಧ್ಯತೆ ಇದೆ. ರಾಜತಾಂತ್ರಿಕ ಮಾತುಕತೆಗೆ ಮುಂದಾಗಿದೆ ಇಸ್ರೇಲ್ ಮತ್ತೆ ಅಮೆರಿಕ. ಈಗ ಸದ್ಯಕ್ಕೆ ಅಮೆರಿಕ ಮತ್ತೆ ಇರಾನ್ ಹೇಗೋ ಕಾಂಪ್ರಮೈಸ್ ಆಯಿತು. ಇನ್ನು ಇಸ್ರೇಲ್ ಮತ್ತೆ ಇರಾನ್ ಯಾವಾಗ ಕಾಂಪ್ರಮೈಸ್ ಆಗುತ್ತೆ, ಯಾವಾಗ ಯುದ್ಧ ನಿಲ್ಲುತ್ತೆ ಅನ್ನುವಂಥದ್ದು ಎಲ್ಲರ ಕುತೂಹಲ ಇತ್ತು. ಎಲ್ಲರಿಗೂ ಕೂಡ ಇದೇ ಒಂದು ಪ್ರಶ್ನೆ ಇತ್ತು. ಆದರೆ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಇಸ್ರೇಲ್ ಹಾಗೂ ಲೆಬನಾನ್ ಮಾತುಕತೆ ನಡೆಯುತ್ತೆ. ಅಮೆರಿಕಾದಲ್ಲಿರುವಂತಹ ಉಭಯ ದೇಶಗಳ ರಾಯಭಾರಿಗಳ ಮಾತುಕತೆ ದೂರವಾಣಿಯಲ್ಲಿ ಈಗಾಗಲೇ ಆಗಿದೆ. ದೂರವಾಣಿ ಮೂಲಕ ಈಗಾಗಲೇ ಇಸ್ರೇಲ್ ಮತ್ತು ಲೆಬನಾನ್ ರಾಯಭಾರಿಗಳ ಮಾತುಕತೆ ನಡೆದಿದೆ ಅನ್ನೋ ಮಾಹಿತಿ ಇದೆ. ಅದಾದ ನಂತರ ವಾಷಿಂಗ್ಟನ್ನಲ್ಲಿರುವಂತಹ ಯುಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ನಲ್ಲೂ ಕೂಡ ಸಭೆಯನ್ನ ನಡೆಸ್ತಾರೆ, ಔಪಚಾರಿಕ ಸಭೆ ನಡೆಸ್ತಾರೆ. ಉಭಯ ದೇಶಗಳ ರಾಯಭಾರಿಗಳು ಕೂಡ ಏಪ್ರಿಲ್ 14ರಂದು ಈ ಸಭೆ ನಡೆಯುತ್ತೆ.